ರಾಮದೇವ ಮಾಡಿ ಏಜ್ ಆಗಿಲ್ಲ ಅಷ್ಟೇ ಪೊಲೀಸ್ ಸ್ಟೇಷನ್ ಈಗ ಮೊದಲ ಮಾಡ್ಕೊಡ್ತು ಅಂತಂದ್ರೆ ಮುಂದೆ ಏನಾಗುತ್ತೆ ಈಗ ಬೇರೆ ಹುಡುಗಿ ನಮ್ಮ ಇನ್ಸ್ಟಾಗ್ರಾಮ ಯಾಕಂತಂದ್ರೆ ಈ ವಯಸ್ಸು ಮೊದಲು ಮಾಡ್ಬಿಡು ಮುಂದಕ್ಕೆ ಏನೋ ಮಾಡ್ಕೊಳ್ಳಿ ಅವರು ಸರಿಮ್ಮ ಮಿಸ್ಸಾಗಿ ಹುಡುಗಿ ಮುಂದಕ್ಕೆ ಹೆಚ್ಚಿಗೆ ಮಾಡ್ಕೊಂಡು ಏನು ಮಾಡೋದು ಈಗ ಮೊದಲು ಮಾಡ್ಬಿಡು ನಾವು ಬೇಕಾದ್ರೆ ಓದಕ್ಕೆ ಓದಿ ಇಲ್ಲ ಮನೆ ಕಲ್ತಿದ್ದ ನನಗೆ ಇರಲಿ ಸರಿಮ್ಮ ಯಾಕಂತಂದ್ರೆ ಮುಂದೆ ಹೆಂಗಿಲ್ಲ ಅನ್ನೋದು ಹೇಳಕ್ಕಾಗಲ್ಲ ಈ ವಯಸ್ಸು ಮಾಡ್ಕೊಳ್ಬಿಡಿ ಸರಿಮ್ಮ ಸ್ವಲ್ಪ ಈಗ ನಿಮ್ಮ ಹುಡುಗನಿಗೆ ನಮ್ಮ ಹುಡುಗನ ಏನು ಮಾಡ್ಬೇಕು ಕರೆಸೋದನ್ನ ನಮ್ಮ ಹುಡುಗಿ ಇಷ್ಟ ಅಲ್ಲ ನಿಮ್ಗೆ ಹಂಗೆ ನಮ್ಮ ಹುಡುಗಿ ದೊಡ್ಡೊಳಗೆ 1 ವರ್ಷ ಆಯ್ತು ನಾವು ಇದನ್ನ ಮದುವೆ ಮಾಡ್ತೀವಿ ಅಂತ ಎಲ್ಲರಿಗೂ ಪ್ರಚಲಿತ ಮಾಡಿದ್ರೆ ಜನ ಎಲ್ಲ ಮಾಡ್ತಾರೆ ಈಗ 16 ವರ್ಷ ಆಗದೆ ಇನ್ನೂ 18 ಆಗಿಲ್ಲ 18 ಮಾಡೋದು ಯಾರು ಕೂಡ ನಾವು ಹೇಳಕ್ ಬೇಡ ಸರಿ ಯಾರು ಗೊತ್ತಾಗಿದೆ ದೇವಸ್ಥಾನದಲ್ಲಿ ಮದುವೆ ಮಾಡೋದು ನಮ್ಮ ಹುಡುಗಿ ನಾವು ಹೇಳದೇ ಕೇಳೋದು ನಮ್ಮ ಹುಡುಗಿ ನಾವು ಏನು ಮಾತ್ರ ಕೇಳೋದೇ ಇಲ್ಲ ಅಂತ ಏನಿಲ್ಲ ಸರಿ ನಿಮ್ಮ ಹುಡುಗನ ಒಪ್ಪಿಗೆ ಇದೆ ನಮ್ಗೆ ಒಪ್ಪಿಗೆ ಇದೆ ನಾವೇನು ವರದಕ್ಷಿಣೆ ಕೊಡಬೇಕು ಅದೆಲ್ಲ ಕೊಡ್ತೀವಿ ಎಲ್ಲ ದೇವಸ್ಥಾನದಲ್ಲಿ ಆಗಿ ನೀರಿಗೆ ಯಾಕೆ ಗೊತ್ತಾಗಿದೆ ಮಾಡ್ಕೊಂಡು ಅಪ್ಪನ ಒಪ್ಪ ಆಯ್ತು ಎಷ್ಟರ ಬಿಟ್ಟು ನಿಮ್ಗೆ ಅಂದ್ರೆ ಹುಡುಗಿ 18 ವರ್ಷ ಆಗ ಮುಂಚೆ ಮದುವೆ ಮಾಡಬೇಕು ಎಲ್ಲ ಕಾನೂನು ಅಪರಾಧ ಮಾಡ್ತೀವಿ ತಪ್ಪು ಯಾಕೆ ಬೇಡಿ ಅರೆಸ್ಟ್ ಮಾಡಿ ಸರ್ ನನ್ನ ಗ್ರಾಮದವ್ರು ಗೊತ್ತಿಲ್ಲ ತಪ್ಪು ಮಾಡಿದ್ರೆ ಇದ್ರ ಬಗ್ಗೆ ಸ್ವಲ್ಪ ಆಗಲ್ಲ ನಮಗೆ ಕಾನೂನು ಬಗ್ಗೆ ಏನು ಗೊತ್ತಿಲ್ಲ ಇನ್ನೊಂದ್ಸಲ ಕ್ಷಮಿಸ್ಬಿಡಿ ಮುಂದೆ ಈ ತರ ಘಟನೆ ಆಗಿದ್ದಾರೆ ಅಂತ ನಾವು ನೋಡ್ಕೊತೀವಿ ಈ ತರ ಬಾಲ್ಯ ಜೈಲು 1 ಲಕ್ಷ ದಂಡ ಅಪರಾಧ ಇದು ವೆಂಕಟೇಶ್ವರ ಗ್ರಾಮದ ಬಿಸಿ ಚಾಲೆಂಜರ್ಸ್ ಬಾಲ್ಯ ವಿವಾಹನ ಹೇಗೆ ತಡೆಗಟ್ಟಬೇಕು ಅನ್ನೋದ ಒಂದು ಸಣ್ಣ ಸ್ಕಿಟ್ ಮುಖಾಂತರ ಈ ವಿಡಿಯೋದಲ್ಲಿ ತೋರಿಸಿದ್ದಾರೆ. ಬಾಲ್ಯ ವಿವಾಹನ ಯಾಕೆ ಮಾಡಬಾರ್ದು, ಮಾಡಿದ್ರೆ ಏನೇನು ಅನುಕೂಲಗಳಾಗ್ತದೆ ಅನಾನುಕೂಲಗಳಾಗ್ತದೆ ಅನ್ನೋದು ಒಂದು ಜನರಿಗೆ ತಿಳಿಸ್ಬೇಕು, ಅವ್ರಿಗೆ ಅರಿವು ಮೂಡಿಸ್ಬೇಕು ಅನ್ನೋ ಕಾರಣದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದೀವಿ. ಇದರಿಂದ ಆಗೋ ದುರುಪಯೋಗಗಳು ಏನಪ್ಪ ಅಂತಂದ್ರೆ ಅವ್ರಿಗೆ ವಯಸ್ಸಿಗೆ ಮೀರಿದಂತ ಜವಾಬ್ದಾರಿಗಳನ್ನ ನಾವು ಹೊರತಂಗಾಯ್ತದೆ. ಮತ್ತೆ ಅಪ್ರಾಪ್ತ ವಯಸ್ಸಿನಲ್ಲಿ ಗರ್ಭಿಣಿ ಆಗಿರೋದ್ರಿಂದ ಗರ್ಭಕೋಶದ ಬೆಳವಣಿಗೆ ಪೂರ್ಣಗೊಳ್ಳದೆ ಗರ್ಭಪಾತ ಉಂಟಾಗ್ತದೆ. ಗರ್ಭಚೀಲಕ್ಕೆ ಪೆಟ್ಟು ಬೀಳೋದ್ರಿಂದ ಹೆರಿಗೆ ಸಮಯದಲ್ಲಿ ಅಕಾಲಿಕ ಮರಣವನ್ನು ತುತ್ತಾಗುವ ಸಾಧ್ಯತೆ ಇರುತ್ತದೆ. ಅಂದ್ರೆ ಈಗ ಹೆರಿಗೆ ಆಗೋ ಟೈಮಲ್ಲಿ ಅದು ಬಾಲ್ಯ ವಿವಾಹ ಹೆಣ್ಣು ಇರ್ತದಲ್ಲ, ಆ ಹೆಣ್ಣು ಸಾಯುವಂತ ಸಿಚುವೇಶನ್ ಕೂಡ ಬರ್ತದೆ. ಆ ಕಾರಣದಿಂದ ಬಾಲ್ಯ ವಿವಾಹನ ಮಾಡಬಾರ್ದು ಅಂತ ಈಗ ಕಾನೂನು ಜಾರಿಗೆ ತಂದಿದೆ. ಅದು 18 ವರ್ಷ ಆಗ್ಬೇಕು ಅಂತ ಕೂಡ 18 ವರ್ಷ ಆದ್ಮೇಲೆ ಬಾಲ್ಯ ವಿವಾಹನ ಮದುವೆನ ಮಾಡಬೇಕು ಅಂತ ಕೂಡ ಕಾನೂನು ಜಾರಿಗೆ ಬಂದಿದೆ. ಆಮೇಲೆ ಇನ್ನೊಂದೇನಂದ್ರೆ ವಿಕಲಾಂಗ ಮಕ್ಕಳು ಜನಿಸುವ ಅಂದ್ರೆ ಅಂಗವಿಕಲರು ಆಗುವಂತ ಚಾನ್ಸಸ್ ಇದೆ. ಅಂದ್ರೆ ಮದುವೆ ಆದಾಗ ಚಿಕ್ಕ ವಯಸ್ಸಲ್ಲೇ ಅಂಗವಿಕಲ ಆಗುವಂತ ಚಾನ್ಸಸ್ ಇದೆ. ಅದರಿಂದ ಬಾಲ್ಯ ವಿವಾಹ ಮಾಡಬಾರ್ದು. ಮತ್ತೆ ಮಕ್ಕಳು ಲೈಂಗಿಕ ದೌರ್ಜನ್ಯಕ್ಕೆ ಹಾಗೂ ಬಲಾತ್ಕಾರಕ್ಕೆ ಒಳಗದಂಗಾಯ್ತದೆ. ಲೈಂಗಿಕ ಕಾಯಿಲೆಯಿಂದ HIV ಅಥವಾ ಏಡ್ಸ್ಗೆ ಗುರಿಯಾಗುವ ಸಾಧ್ಯತೆ ಕೂಡ ಇರ್ತದೆ. ಯಾಕಂದ್ರೆ ಅವ್ರಿಗೆ ಆ ಏಜ್ ಅಲ್ಲಿ ಏನು ತಿಳಿದಿರಲ್ಲ. ಅಂತ ಟೈಮ್ಲಿ ಈ ತರ ಮದುವೆ ಮಾಡಿದಾಗ ಈ ತರ ಎಲ್ಲ ಸಮಸ್ಯೆಗಳು ಉಂಟಾಗ್ತದೆ. ರಕ್ತಹೀನತೆ ಉಂಟಾಗ್ತದೆ ಹಾಗೂ ಕಡಿಮೆ ಒತ್ತಡ, ಕಡಿಮೆ ತೂಕದ ಮಗುವಿನ ಜನನ ಸಾಧ್ಯತೆ ಇರ್ತದೆ. ಶಿಶು ಮರಣ ಹಾಗೂ ಮಕ್ಕಳ ಮರಣ ಹೆಚ್ಚಾಗುವಂತ ಸಾಧ್ಯತೆ ಇರ್ತದೆ. ಇಂಥ ಕಾರಣದಿಂದ ಬಾಲ್ಯ ವಿವಾಹ ಮಾಡಬಾರ್ದು ಅಂತ ನಮ್ಮ ವೆಂಕಟೇಶ್ವರ ವಿಜಿ ಚಾಲೆಂಜರ್ಸ್ ಕಡೆಯಿಂದ ಬಾಲ್ಯ ವಿವಾಹ ತಡೆಗಟ್ಟುವ ಒಂದು ಸಣ್ಣ ವಿಡಿಯೋನ ಮಾಡಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು.